ಅವಾಗ ತಕ 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 ಅಂತ ಕುಣಿತಾ ಇದ್ದೆ ಡ್ಯಾನ್ಸ್ ಮಾಡ್ಕೊಂಡು. ಚೇರ್ ಬಿಟ್ಟು ಅಯ್ಯಮ್ಮ ಬಿಟ್ಟು ಬಂದರೂ ಆ ಫೆವಿಕಾಲ್ ಅಂಟ್ಕೊಂಡಿರೋದು ಬಿಟ್ಟು ಬರಲ್ಲ. ಆ ಸ್ಥಿತಿ ಇದೆ ಆ ಅಮ್ಮನ ಪರಿಸ್ಥಿತಿ. ಡಿಸಾಲ್ವ್ ಆಗ್ತದೆ, ಅಸೆಂಬ್ಲಿನೇ ಡಿಸಾಲ್ವ್ ಆದಮೇಲೆ ಈ ಅಮ್ಮ ಗೆದ್ದೂ ಇಲ್ಲ, ಸೋತೋಗಿದ್ದಾರೆ ಈ ಅಮ್ಮ. CM ಕುರ್ಚಿಗೆ ಫೆವಿಕಾಲ್ ಹಾಕೊಂಬಿಟ್ಟಿದ್ದಾರೆ. ಇನ್ಮೇಲೆ ಫೆವಿಕಾಲ್ ಬ್ರ್ಯಾಂಡನ್ನು ಬ್ರ್ಯಾಂಡ್ ಅಂಬಾಸಿಡರ್ ಅಧಿಕಾರ ಕೊಡಿ 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 ಅಂತ ಕುಣಿತಾ ಇದ್ದಲ್ಲಮ್ಮ ತಾಯಿ. ಅವಾಗ ಅವ್ರು ಹಂಗೆ ಅಂದ್ಬಿಟ್ಟಿದ್ರೆ ನಾನು ಕೊಡಲ್ಲ ಅಂದಿದ್ರೆ ನೀನು ಹೆಂಗೆ ಬರ್ತಾ ಇದೆ ಅಧಿಕಾರಕ್ಕೆ? ಅಧಿಕಾರದ ದುರಾಸೆ, ಅಧಿಕಾರದ ಮದ, ನಾನೇ ಇರಬೇಕು, ನಾನೇ ಕಂಟಿನ್ಯೂ ಆಗಬೇಕು. ಆ ಅಮ್ಮನಿಗೆ, ಆ ತಾಯಿಗೆ ಕಾನೂನು ಕಟ್ಲೆ ಏನು ಗೊತ್ತಿಲ್ಲ ಆ ಅಮ್ಮನಿಗೆ. ಇವತ್ತವರೆಗೂ ಏನೇನು ನಾಟಕ ಆಡಬೇಕೋ ನಾಟಕ ಆಡ್ತಾವ್ರೆ. ಈ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೋತಂತ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದರೆ ದೌರ್ಜನ್ಯ, ರೌಡಿಸಮು, ಕೊಲೆಗಳು ಮಾಡಿಸೋವಂಥದ್ದು, ಅಧಿಕಾರ ಹೋದ್ರೂ ಕೊಲೆ ಮಾಡೋವಂಥ ಮಮತಾ ಬ್ಯಾನರ್ಜಿ ಸಂವಿಧಾನಕ್ಕೆ ವಿರೋಧಿಯಾಗಿ ನಡ್ಕೊತಾ ಇದ್ದಾರೆ. ದೇಶದ ಇತಿಹಾಸದಲ್ಲೇ ಸೋತಂತ ಮುಖ್ಯಮಂತ್ರಿ ಮಾನ ಮರ್ಯಾದೆ ಇದ್ದರೆ ಇಮಿಡಿಯೇಟಾಗಿ ರಾಜೀನಾಮೆ ಕೊಡ್ತಾರೆ. ಈ ಮಾನ ಮರ್ಯಾದೆ ಎಲ್ಲ ಬಿಟ್ಟಿರೋರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಸಂವಿಧಾನಕ್ಕೆ ಮಾಡಿದಂಥ ಅಗೌರವ. ಅವ್ರಿಗೆ ಇಶ್ಯೂ ಬೇಕಾಗಿದೆ. ಅಂದರೆ ನಾನು ವಜಾ ಮಾಡಿದ್ರೆ ನಾನು ಆ ಸಿಂಪತಿ ಫ್ಯಾಕ್ಟ್ರಲ್ಲಿ ನಾನು ಹೋಗಬೇಕು. ಒಂದು ಪೊಲಿಟಿಕಲ್ ಇದಷ್ಟೇ. ಅವ್ರಿಗೆ ಆ ಅಮ್ಮನಿಗೆ, ಆ ತಾಯಿಗೆ ಕಾನೂನು ಕಟ್ಲೆ ಏನು ಗೊತ್ತಿಲ್ಲ. ಆ ಅಮ್ಮನಿಗೆ ಒಂಥರ ಫೆವಿಕಾಲ್ ಹಾಕೊಂಬಿಟ್ಟಿದ್ದಾರೆ. CM ಕುರ್ಚಿಗೆ ಫೆವಿಕಾಲ್ ಹಾಕೊಂಬಿಟ್ಟಿದ್ದಾರೆ. ಇನ್ಮೇಲೆ ಫೆವಿಕಾಲ್ ಬ್ರ್ಯಾಂಡನ್ನು ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂದರೆ ಮಮತಾ ಬ್ಯಾನರ್ಜಿ ಅಂತ ಹಾಕ್ಕೊಬೇಕು. ಇನ್ಮೇಲೆ ಫೆವಿಕಾಲ್ಗೆ ಅಂಟ್ಕೊಂಬಿಟ್ಟಿದ್ದಾರೆ. ಅಮ್ಮ ಚೇರ್ ಫೆವಿಕಾಲ್ ಹಾಕ್ಕೊಂಡು ಕೂತ್ಬಿಟ್ಟಿದ್ದಾಳೆ ಅಮ್ಮ. ಚೇರ್ ಅಯ್ಯಮ್ಮ ಬಿಟ್ಟು ಬಂದರೂ ಆ ಫೆವಿಕಾಲ್ ಅಂಟ್ಕೊಂಡಿರೋದು ಬಿಟ್ಟು ಬರಲ್ಲ. ಆ ಸ್ಥಿತಿ ಇದೆ ಆ ಅಮ್ಮನ ಪರಿಸ್ಥಿತಿ. ಆದ್ದರಿಂದ ಮಾನ ಮರ್ಯಾದೆ ಇರೋವಂಥ ಯಾವುದೇ ಮುಖ್ಯಮಂತ್ರಿ, ಈಗ ತಮಿಳ್ನಾಡಲ್ಲಿ ಸ್ಟಾಲಿನು ರಾಜೀನಾಮೆ ಕೊಟ್ಟರು, ಗೌರವದಿಂದ ನಡ್ಕೊಂಡ್ರು. ಅಸ್ಸಾಂ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರು, ಈಗ ಹೊಸ್ದಾಗಿ ಸ್ವೇರಿಂಗ್ ಮಾಡ್ತಾಯಿದ್ದಾರೆ. BJP ಅವಕಾಶ ಕೊಟ್ಟರೆ ಸ್ವೇರಿಂಗ್ ಮಾಡ್ತಾಯಿದ್ದಾರೆ. ಅದರಿಂದ ಒಂದು ಗೌರವ, ಆ ಸ್ಥಾನಕ್ಕೆ ಗೌರವ ನಡ್ಕೋಬೇಕು. ಆಯಮ್ಮನಿಗೆ ಅಲ್ಲಿ ಜಗಳ ಹಚ್ಚಬೇಕು, ಬೆಂಕಿ ಹಚ್ಚಬೇಕು. ಈಗ ಸುವೇಂದ್ರ ಅಧಿಕಾರಿ ಅವರ PAನ ಕೊಲೆ ಮಾಡಿರೋವಂಥದ್ದು ನೇರವಾಗಿ ತೃಣಮೂಲ ಕಾಂಗ್ರೆಸ್ಸಿನ ಕಾರ್ಯಕರ್ತರೆ. ಅಂದರೆ ಅವ್ರಿಗೆ ಗಲಭೆ ಆಗಬೇಕು. ಗಲಭೆ ಆಗಿ ನಾನೇ ಈ ರಾಜ್ಯವನ್ನು ಕಂಟ್ರೋಲ್ ಮಾಡೋಕ್ಕೆ ನನ್ನ ಕೈಲಿ ಬಿಟ್ಟರೆ ಇನ್ಯಾರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನೋದು ತೋರಿಸ್ಬೇಕು. ಪೊಲಿಟಿಕಲ್ ಗಿಮಿಕ್ ಮಾಡಬೇಕು, ಚಲಾವಣೆಯಲ್ಲಿರಬೇಕು. ಸೋತ್ ಮನೆ ಸೇರಿದ್ರು ಅಂತ ಆಗಬಾರ್ದು, ಚಲಾವಣೆಯಲ್ಲಿರಬೇಕು. ಏನಾದರೂ ಒಂದು ಗಿಮಿಕ್ಕು ಮಾಡಿ ಚಲಾವಣೆಯಲ್ಲಿರಬೇಕು ಅಂತ ಮಾಡ್ತಾ ಇರೋವಂಥ ಒಂದು ನಾಟಕ ಇದೆ ಅಷ್ಟೇ. ಇದರಲ್ಲಿ ಏನೂ ಇಲ್ಲ. ಕಾನೂನು ಪ್ರಕಾರ 7ನೇ ತಾರೀಕು ಆದಮೇಲೆ ಎಂಟೈರ್ ಡಿಸಾಲ್ವ್ ಆಗ್ತದೆ, ಅಸೆಂಬ್ಲಿನೇ ಡಿಸಾಲ್ವ್ ಆದಮೇಲೆ ಈ ಅಮ್ಮ ಗೆದ್ದೂ ಇಲ್ಲ, ಸೋತೋಗಿದ್ದಾರೆ ಈ ಅಮ್ಮ. MLAನೂ ಇರಲ್ಲ, ಮತ್ತು ಕ್ಲೈಮೇ ಮಾಡೋ ಬರಲ್ಲ. ನಾಟಕ ಅಷ್ಟೇ. ನಾನು ರಾಜೀನಾಮೆ ಕೊಡಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಹೊರಟೋಗುತ್ತೆ. ಡಿಸಾಲ್ವ್ ಆದಮೇಲೆ ಎಲ್ಲ ಎವ್ರಿಥಿಂಗ್ ಈಸ್ ಗಾನ್. ಆ ಅಮ್ಮನ ಅಧಿಕಾರನೂ ಗಾನ್. ಅಲ್ಲಿವರೆಗೂ ಇನ್ನು 7ನೇ ತಾರೀಕು ಇವತ್ತೇ ಅಲ್ವಾ, ಇವತ್ತುವರೆಗೂ ಏನೇನು ನಾಟಕ ಆಡಬೇಕೋ ನಾಟಕ ಆಡ್ತಾವ್ರೆ. ಅದರಿಂದ ಈಗಾಗಲೇ ಯಾರ್ಯಾರು ಕಾನೂನು ತಜ್ಞ ಅನಾಲಿಸಿಸ್ ಮಾಡಿದ್ದಾರೆ, ಎಲ್ಲರೂ ಚೀಮಾರಿ ಹಾಕಿದ್ದಾರೆ ಅಮ್ಮನಿಗೆ. ಒಂಥರ ಫೆವಿಕಾಲ್ ಅಂಟಿಸ್ಕೊಂಡು ಕೂತ್ಬಿಟ್ಟಿದ್ದಾರೆ. 15 ವರ್ಷ ಇದ್ದಿದ್ದು ಅಂಟಿಸ್ಕೊಂಡಿದ್ದು ಇವಾಗ ಬಿಟ್ಟು ಹೋಗಕ್ಕೆ ಮನಸ್ಸೇ ಇಲ್ಲ ಅಮ್ಮನಿಗೆ. ಅಧಿಕಾರದ ದುರಾಸೆ, ಅಧಿಕಾರದ ಮದ, ನಾನೇ ಇರಬೇಕು, ನಾನೇ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ಭಾವನೆಯಿಂದ ಆ ಅಮ್ಮ ನಡ್ಕೊಂಡೋಗುತ್ತೆ. ಇಡೀ ದೇಶದ ಜನ ನೋಡ್ತಾ ಇದ್ದಾರೆ, ಇಡೀ ದೇಶದ ಜನ ಚೀಮಾರಿ ಆಗ್ತಾ ಇದ್ದಾರೆ. ಇಂಥ ಒಬ್ಬ 15 ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ, ಅಷ್ಟಿದ್ರೂ ಕಾಮನ್ ಸೆನ್ಸ್ ಇಲ್ಲ. ಈ ಅಮ್ಮ ಮುಖ್ಯಮಂತ್ರಿ ಆಗೋಕ್ಕೆ ಮುಂಚೆ ಕಮ್ಯುನಿಸ್ಟ್ ಅವ್ರು ಇದ್ರಲ್ಲ, ಅವರು ಹಂಗೆ ಅಂದ್ಬಿಟ್ಟಿದ್ರೆ. ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಇದ್ದಿದ್ದು ಅವಾಗ ಭಟ್ಟಾಚಾರ್ಯ ಇದ್ದಿದ್ದು, ಬುದ್ಧದೇವ ಭಟ್ಟಾಚಾರ್ಯ. ಅವರೂ ನಾನು ಬಿಟ್ಟೋಗಲ್ಲ ಅಂತ ಹಂಗೆ ಕೂತಿದ್ರೆ ನಿನ್ನ ಕತೆ ಏನಿರೋದು? ಅವಾಗ ತಕ 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 ಅಂತ ಕುಣಿತಾ ಇದ್ದೆ ಡ್ಯಾನ್ಸ್ ಮಾಡ್ಕೊಂಡು. ಅಧಿಕಾರ ಕೊಡಿ 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 ಅಂತ ಕುಣಿತಾ ಇದ್ದಲ್ಲಮ್ಮ ತಾಯಿ.
ಅವಾಗ ಅವ್ರು ಹಂಗೆ ಅಂದ್ಬಿಟ್ಟಿದ್ರೆ ನಾನು ಕೊಡಲ್ಲ ಅಂದಿದ್ರೆ ನೀನು ಹೆಂಗೆ ಬರ್ತಾ ಇದ್ದೆ ಅಧಿಕಾರಕ್ಕೆ? ನೀನಾದರೂ 15 ವರ್ಷ ರಾಜಭಾರ ಮಾಡಿಸಿದೀಯಾ. ಅವ್ರು 25-30 ವರ್ಷ 30 ವರ್ಷ ಫೆವಿಕೋಲ್ ಹಾಕೊಂಡು ಕೂತಿದ್ರು. ಆ ಫೆವಿಕೋಲ್ನೇ ಜನ ಕಿತ್ತಾಕಿದ್ರು. ಇನ್ನು ಈ ಫೆವಿಕೋಲ್ನ ಬಿಡ್ತಾರಾ? ಕಿತ್ತಾಕ್ತಾರೆ ಇದನ್ನು ಕೂಡ. ಅದರಿಂದ ಗೌರವಯುತವಾಗಿ ಆ ಸ್ಥಾನದಲ್ಲಿ ಕೂತಿದ್ದವ್ರು ಗೌರವಯುತವಾಗಿ ನಡ್ಕೊಬೇಕಾಯಿತು. ಇಡೀ ದೇಶದ ಜನ ಅಚ್ಚಿಮಾರಿ ಆಗ್ತಾ ಇದೆ ಅವರ ನಡೆಯನ್ನು ನೋಡಿ. ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇದ್ದರೆ ಸಂವಿಧಾನ ಪ್ರಕಾರ ಕೋರ್ಟ್ಗೆ ಹೋಗಲಿ, ಅಲ್ಲಿ ಏನು ತಪ್ಪಾಗಿದೆ ಅಂತ ವಿಮರ್ಶೆ ಮಾಡಲಿ. ಈಗ ನಾವು ಜೀವರಾಜ್ ಕಾಂಗ್ರೆಸ್ ಅವ್ರಿಗೆ ಗೆದ್ದುಬಿಟ್ಟಿದ್ರಲ್ಲ, 3 ವರ್ಷ ಇದ್ರಪ್ಪ, ನಾವು ಫೈಟ್ ಮಾಡಿದ್ರಿ. ಈಗ ಜೀವರಾಜ್ದು ಮತ್ತೆ ಶಾಸಕತನ ದೊರೆತಿದೆ, ಕಾನೂನು ಪ್ರಕಾರ ಫೈಟ್ ಮಾಡಬೇಕು. ಅದು ಬಿಟ್ಬಿಟ್ಟು ದೌರ್ಜನ್ಯ, ರೌಡಿಸಮು, ಕೊಲೆಗಳು ಮಾಡಿಸೋವಂಥದ್ದು, ಅಧಿಕಾರ ಹೋದರೂ ಕೊಲೆ ಮಾಡೋವಂಥ ಹೀನ ಕಾರ್ಯವನ್ನು ಅಲ್ಲಿನ ತೃಣಮೂಲ ಕಾಂಗ್ರೆಸ್ ಮಾಡ್ತಾ ಇದೆ. ಇದರಿಂದ ಜನಕ್ಕೆ ಅರ್ಥ ಆಗಿದೆ ತೃಣಮೂಲ ಕಾಂಗ್ರೆಸ್ನ ನಿಜ ಬಣ್ಣ ಬಯಲಾಗಿದೆ.